ಎಂಬುದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ಇದರ ಅರ್ಥ, ವ್ಯಾಪ್ತಿ ಮತ್ತು ಸ್ವರೂಪದ ವಿವರಣೆ ಇಲ್ಲಿದೆ. 1. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಮೀನಿಂಗ್. ಮನೋವಿಜ್ಞಾನದ ತತ್ವಗಳು, ನಿಯಮಗಳು ಮತ್ತು ಸಿದ್ಧಾಂತಗಳನ್ನು ಶೈಕ್ಷಣಿಕ ರಂಗದಲ್ಲಿ ಅನ್ವಯಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನ. ಸರಳವಾಗಿ ಹೇಳುವುದಾದರೆ, ಶೈಕ್ಷಣಿಕ ಪರಿಸರದಲ್ಲಿ ಮಾನವನ ನಡವಳಿಕೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ. ಸ್ಕಿನ್ನರ್, ಬಿ.ಎಫ್. ಸ್ಕಿನ್ನರ್ ರವರ ಪ್ರಕಾರ, ಶೈಕ್ಷಣಿಕ ಮನೋವಿಜ್ಞಾನವು ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಒಂದು ಶಾಖೆಯಾಗಿದೆ. ಕ್ರೋ ಮತ್ತು ಕ್ರೋ ಅಂಡ್ ಕ್ರೋ ರವರ ಪ್ರಕಾರ, ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ವೃದ್ಧಾಪ್ಯದವರೆಗೆ ಹೊಂದುವ ಕಲಿಕೆಯ ಅನುಭವಗಳನ್ನು ಶೈಕ್ಷಣಿಕ ಮನೋವಿಜ್ಞಾನವು ವಿವರಿಸುತ್ತದೆ ಮತ್ತು ನಿರ್ದೇಶಿಸುತ್ತದೆ. 2. ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪ, ನೇಚರ್. ಶೈಕ್ಷಣಿಕ ಮನೋವಿಜ್ಞಾನದ ಗುಣಲಕ್ಷಣಗಳು ಅಥವಾ ಅದರ ಸ್ವಭಾವವನ್ನು ಈ ಕೆಳಗಿನ ಅಂಶಗಳ ಮೂಲಕ ತಿಳಿಯಬಹುದು. ವೈಜ್ಞಾನಿಕ ಸ್ವರೂಪ, ಇದು ಕೇವಲ ಊಹೆಗಳ ಮೇಲೆ ಆಧಾರಿತವಾಗಿಲ್ಲ. ಬದಲಿಗೆ ವೀಕ್ಷಣೆ, ಪ್ರಯೋಗ ಮತ್ತು ದತ್ತಾಂಶಗಳ ಸಂಗ್ರಹಣೆಯಂತಹ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು ನಿರ್ಣಯಗಳಿಗೆ ಬರುತ್ತದೆ. ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್, ಶುದ್ಧ ಮನೋವಿಜ್ಞಾನದ ಸಿದ್ಧಾಂತಗಳನ್ನು ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತು ತರಗತಿಯ ಬೋಧನೆಯನ್ನು ಉತ್ತಮಗೊಳಿಸಲು ಇಲ್ಲಿ ಅನ್ವಯಿಸಲಾಗುತ್ತದೆ. ಧನಾತ್ಮಕ ವಿಜ್ಞಾನ, ಪಾಸಿಟಿವ್ ಸೈನ್ಸ್, ಇದು ಶಿಕ್ಷಣ ರಂಗದಲ್ಲಿ ಕಲಿಯುವವನು ಹೇಗಿರಬೇಕು, ತಾತ್ವಿಕ ಎಂಬುದಕ್ಕಿಂತ ಅವನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೆ, ವಾಸ್ತವಿಕ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಗತಿಶೀಲ ಮತ್ತು ಪ್ರಗತಿಪರ, ಶಿಕ್ಷಣ ಪದ್ಧತಿ ಮತ್ತು ಮಕ್ಕಳ ಅಗತ್ಯತೆಗಳು ಬದಲಾದಂತೆ ಈ ಶಾಸ್ತ್ರದ ಸಂಶೋಧನೆಗಳು ಮತ್ತು ವಿಧಾನಗಳು ನಿರಂತರವಾಗಿ ನವೀಕರಣಗೊಳ್ಳುತ್ತಿರುತ್ತವೆ. 3. ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ, ಸ್ಕೋಪ್. ಲಿಂಡ್ ಗ್ರೈನ್ ಅವರ ಪ್ರಕಾರ, ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯು ಮುಖ್ಯವಾಗಿ 5 ಪ್ರಮುಖ ಅಂಶಗಳ ಸುತ್ತ ಸುತ್ತುತ್ತದೆ. ಇವುಗಳನ್ನು ಶೈಕ್ಷಣಿಕ ಪ್ರಕ್ರಿಯೆಯ ಮೂಲಸ್ತಂಭಗಳೆನ್ನಬಹುದು. 1. ಕಲಿಯುವವನು, ದಿ ಲರ್ನರ್. ಶೈಕ್ಷಣಿಕ ಮನೋವಿಜ್ಞಾನದ ಕೇಂದ್ರಬಿಂದು ವಿದ್ಯಾರ್ಥಿ. ವಿದ್ಯಾರ್ಥಿಯ ಬೆಳವಣಿಗೆ, ವಿಕಾಸ, ಆಸಕ್ತಿ, ಬುದ್ಧಿಶಕ್ತಿ, ಮನೋಭಾವ ಮತ್ತು ವೈಯಕ್ತಿಕ ಭಿನ್ನತೆಗಳನ್ನು ಇದು ಒಳಗೊಳ್ಳುತ್ತದೆ. 2. ಕಲಿಕೆಯ ಅನುಭವಗಳು, ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ವಿದ್ಯಾರ್ಥಿಗೆ ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಅನುಭವಗಳನ್ನು ನೀಡಬೇಕು, ಪಠ್ಯಕ್ರಮವು ಮಗುವಿನ ಮಾನಸಿಕ ಮಟ್ಟಕ್ಕೆ ಹೇಗೆ ಸರಿಹೊಂದಬೇಕು ಎಂಬುದನ್ನು ನಿರ್ಧರಿಸಲು ಇದು ಸಹಾಯ ಮಾಡುತ್ತದೆ. 3. ಕಲಿಕೆಯ ಪ್ರಕ್ರಿಯೆ, ದ ಲರ್ನಿಂಗ್ ಪ್ರಾಸೆಸ್. ಕಲಿಕೆ ಹೇಗೆ ಸಂಭವಿಸುತ್ತದೆ, ನೆನಪು, ಮರೆವು, ಪ್ರೇರಣೆ, ಮೋಟಿವೇಷನ್ ಮತ್ತು ಕಲಿಕೆಯ ವರ್ಗಾವಣೆಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದರ ಆಳವಾದ ಅಧ್ಯಯನ ಇಲ್ಲಿ